ಉಳಿಯಾರು ಕಂಪನಹಳ್ಳಿ ಬಳಿಯ ತೆಂಗಿನ ತೋಟವೊಂದರಲ್ಲಿ ನೀರ ಇಳಿಸುತ್ತಿದ್ದ ರೈತನ ಮೇಲೆ ಅಬಕಾರಿ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿ ರೈತ ಈರಣ್ಣ ಅವರನ್ನ ಬಂಧಿಸಿದ್ದಾರೆ. ವಿಚಾರ ತಿಳಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಳ್ಳಿ ಚಂದ್ರಣ್ಣ ಘಟನಾ ಸ್ಥಳಕ್ಕೆ ತೆರಳಿ ಅಬಕಾರಿ ಜೀಪಿಗೆ ಅಡ್ಡ ಕುಳಿತು ಈರಣ್ಣ ಅವರನ್ನ ಬಿಡಿಸಿದ್ದಾರೆ. ರೈತ ಹೋರಾಟಗಾರ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿಯವರ ನೀರ ಚಳುವಳಿಯಿಂದ ಪ್ರಭಾವಿತರಾಗಿ ಉಳಿಯಾರಿನ ಈರಣ್ಣ ಕಳೆದ 3 ದಶಕಗಳಿಂದಲೂ ಈ ಭಾಗದಲ್ಲಿ ನೀರ ಇಳಿಸುವ ಮೂಲಕ ನೀರ ಈರಣ್ಣನೆಂದೇ ಪ್ರಖ್ಯಾತರಾಗಿದ್ದಾರೆ. ಎಂದಿನಂತೆ ಶುಕ್ರವಾರವೂ ಸಹ ನೀರ ಇಳಿಸುವಾಗ ಏಕಾಏಕಿ ಇನ್ಸ್ಪೆಕ್ಟರ್ ಎ.ಕೆ. ನವೀನ್ ಅವರು ಮತ್ತು ತಮ್ಮ ಸಿಬ್ಬಂದಿ ಜೊತೆಗೂಡಿ ದಾಳಿ ಮಾಡಿ ಈರಣ್ಣ ಅವರನ್ನು ಬಂಧಿಸಿ ಅಲ್ಲಿಂದ ನೀರ ಇಳಿಸಲು ಬಳಸುತ್ತಿದ್ದ ಪರಿಕರಗಳನ್ನು ವಶಪಡಿಸಿಕೊಂಡರು. ವಿಚಾರ ತಿಳಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಳ್ಳಿ ಚಂದ್ರಣ್ಣ ಹಾಗೂ ತಾಲೂಕು ಕಾರ್ಯಾಧ್ಯಕ್ಷ ಕರಿಯಪ್ಪ ಅವರು ಸ್ಥಳಕ್ಕೆ ತೆರಳಿ ಅಬಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಳ್ಳಿಯಲ್ಲಿ ಮದ್ಯವನ್ನ ಟೀ ಮಾರಿದಂತೆ ಮಾರುತ್ತಿದ್ದಾರೆ. ಉಳಿಯಾರು ಪಟ್ಟಣದಲ್ಲಿ ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ರೈತನೊಬ್ಬ ನೀರ ಕಟ್ಟಿರುವುದಕ್ಕೆ ಬಂಧಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದು, ಈರಣ್ಣನನ್ನು ಬಿಡುಗಡೆ ಮಾಡುವವರೆಗೆ ವಾಹನ ಮುಂದೆ ಹೋಗಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ತೋಟಗಳೆಲ್ಲ ಬೆಂದಾಗ್ತಾ ಇದಾವೆ. ಅವು ಚೆಕ್ ಮಾಡಕ್ ಬರಲ್ಲ. ಕಂಪ್ಲೇಂಟ್ ಕೊಡ್ಬೇಕಂತ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪ್ರತಿಯಾಗಿ ಎ.ಕೆ. ನವೀನ್ ಅವರು ನೀರ ಇಳಿಸುವುದಕ್ಕೂ ಅನುಮತಿ ಪಡೆಯಬೇಕಿದೆ. ಅಲ್ಲದೆ ಐಎಸ್ ಬಾಕ್ಸ್ನಲ್ಲಿ ನೀರ ಇಳಿಸಿ ಉಳಿ ಬರುವ ಮುಂಚೆ ಮಾರಬೇಕೆಂಬ ನಿಯಮವಿದೆ. ಆದರೆ ನಿಯಮವನ್ನು ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ಇಳಿಸುತ್ತಿರುವುದರಿಂದ ದಾಳಿ ಮಾಡಲಾಗಿದೆ. ಅನುಮತಿ ಪಡೆದ ನಿಯಮದ ಪ್ರಕಾರ ನೀರ ಇಳಿಸಿದರೆ ತಮ್ಮ ತಕರಾರೇನೂ ಇಲ್ಲ ಎಂದು ಸಮಜಾಯಿಷಿ ನೀಡಿದ್ದಾರೆ. ನಮ್ಮ ಕರ್ತವ್ಯಕ್ಕೆ ನೀವು ಅಡ್ಡಿಪಡಿಸುವುದು ಸರಿಯಲ್ಲ, ಜಾಗ ಬಿಡಿ ಎಂದು ಕೇಳಿಕೊಂಡು ನವೀನ್ ಅವರು ಜೀಪ್ ಹತ್ತಿ ಹೋಗಲು ಮುಂದಾದರು. ಆಗ ಚಂದ್ರಣ್ಣ ಜೀಪ್ಗೆ ಅಡ್ಡಲಾಗಿ ಕುಳಿತು ನನಗೂ ಕಾನೂನು ಗೊತ್ತಿದೆ, ನೀವು ಎಷ್ಟರ ಮಟ್ಟಿಗೆ ಕಾನೂನು ಪಾಲನೆ ಮಾಡಿದ್ದೀರಿ ಎಂಬುದನ್ನು ತಾಲೂಕಿನ ಅಕ್ರಮ ಮದ್ಯದ ಅಡ್ಡಗಳು ಹೇಳುತ್ತಿವೆ. ಅಮಾಯಕ ರೈತ ಈರಣ್ಣನನ್ನು ಬಿಟ್ಟು ವಶಪಡಿಸಿಕೊಂಡಿರುವ ಪರಿಕರಗಳನ್ನು ಕೊಟ್ಟರಷ್ಟೇ ಬಿಡುತ್ತೇನೆ ಎಂದು ಪಟ್ಟು ಹಿಡಿದಿದ್ದಾರೆ. ನೀವು ಕಳ್ಳರಲ್ಲೂ ಮತ್ತೆ ಕತ್ಕೊಂಡು ಹೋಗೋದು. ನೀವೇನಾರನ್ನೇ ಅದೇ ಹೇಳ್ತಿದ್ದೆ ಕುಡಿಯಕ್ಕಾಗತ್ತಾ ನಿಮ್ಗೆ? ಅದನ್ನ ಚೆಲ್ರಿ ತೆಗೆದು ರೈತರಿಗೆ ಕೊಟ್ಟ ಗೌರವ ಏನೈತೆ? ಈಗ ಹೇಳ್ತಾ ಇಲ್ವಾ? ಇಲ್ವಾ ಜೊತೆನೇ ಇಲ್ವಾ? ಅವ್ನ್ ಬಿಡಲ್ಲ ಬಿಡ್ರಿ. ನೀವು ನಿಮ್ ಜೊತೆ ಕಳ್ಸಕ್ಕೆ ಇದ್ ಮಾಡಿರೋದು. ನಾವೇನ್ ಕರ್ಕೊಂಡೋಗ ನಮಗೇನು ಎಲ್ಲಿ ಇದ್ ಮಾಡ್ತೀರ? ರೈತರಿಗೆ ಗೌರವ ಕೊಡ್ತಿರ್ತಾನೆ, ಅದು ಚೆಲ್ರಿ ಬುದ್ಧಿ ಹೇಳೋಣ ಅವನಿಗೆ. ನೀವು ನೋಡಿ ಎಲ್ಲದೂ ಮಾತಾಡಕ್ ಬರ್ಬಾರ್ದು ಚಂದ್ರಣ್ಣವ್ರೆ. ಈಗ ಗೌರವವಾಗಿ ಅವ್ರು ನಿಮ್ ಜೊತೆ ಏರೋಪ್ಲೇನ್ ತಡೆಯೋ ಕೆಪಾಸಿಟಿ ಐತೆ. ಅವೆಲ್ಲ ತಡಿಬೇಡಿ, ತಡೆಯೋದು ನೀವು ನೋಡ್ರಿ, ನಿಮ್ ಲಿಮಿಟ್ಸ್ ದಾಟ್ ನೀವ್ ನಡೆಯಂಗಿಲ್ಲ. ನಾನು ಆಲ್ರೌಂಡ್ ಏರೋಪ್ಲೇನ್ ತಡೆಯೋ ಶಕ್ತಿ ಇತ್ತು ನನಗೆ. ನಾನು ಹೋರಾಟಗಾರ ಗೊತ್ತು ಚಂದ್ರಣ್ಣವ್ರೆ. ನೀವು ಹೋರಾಟಗಾರ, ಹುಟ್ಟು ಹೋರಾಟಗಾರ. ನಿಮ್ ಹೆಸರು ಇಲ್ಲ ಇಡೀ ರಾಜ್ಯಾದ್ಯಂತ ಚಲ್ರಿ. ನಾನು ಅವನಿಗೆ ನಿಮ್ಗೆ ಏನ್ ಬೇಕಾದ ಹೇಳ್ತಾ ಇಲ್ವಾ? ಈಗ ಬಿಟ್ಟಿದೆ, ನಿಮ್ ಜೊತೆನೆ ಕರ್ಕೊಂಡೋಗಿ ಇನ್ನೊಂದ್ಸತಿ ಮಾಡ್ಬೇಡಿ ಅಂತ ನಾವು ಹೇಳಿದೀವಿ. ಅದಾಗಲ್ಲ ಹೇಳ್ತಾ ಇಲ್ವಾ? ಕಳಿಸ್ತಾ ಇದೀವಲ್ಲ ನಿಮ್ ಜೊತೆ. ಅಂತಿಮವಾಗಿ ಈರಣ್ಣ ಅವರನ್ನು ಬಿಟ್ಟು ಪರಿಕರಗಳನ್ನು ಕೊಟ್ಟು ಇನ್ನು ಮುಂದೆ ನೀರ ಇಳಿಸಬೇಡ ಎಂದು ಎಚ್ಚರಿಕೆ ಕೊಟ್ಟು ಅಬಕಾರಿ ಅಧಿಕಾರಿಗಳು ಹೋದರು. ಚೇತನ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.